ನಮಸ್ಕಾರ. ಬಿಪ್ಯಾಕ್ ಸಂಸ್ಥೆಯಿಂದ ಪ್ರತಿ ವರ್ಷವೂ ಸಹ ಅಸೆಂಬ್ಲಿ ಸೆಷನ್ ನೋಡೋದಕ್ಕೆ ಬರ್ತೀವಿ. ಇದು 10th ಬ್ಯಾಚ್ ಜೊತೆಗೆ ಬಹಳಷ್ಟು ಜನ ಅಲಮ್ನೈ ಆಫ್ ಬಿಪ್ಯಾಕ್ಸ್ ಬಂದಿದ್ದಾರೆ. ಅಸೆಂಬ್ಲಿ ಸೆಷನ್ನ ನೋಡಿ ಇಲ್ಲಿ ಆಗುವಂತಹ ವಿದ್ಯಮಾನಗಳನ್ನು ಅವರು ನೋಡಿ ಇದೊಂದು ಸ್ಟಡಿ ಟೂರ್ ಇದು ಅವ್ರಿಗೆ. ಸೊ ಏನು 4 ತಿಂಗಳು ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ನಡೆಯುತ್ತೋ ಆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಜೊತೆಗೆ ಇದು ಸಹ ಅಸೆಂಬ್ಲಿ ಸೆಷನ್ನು ಸಹ ಒಂದು ಭಾಗವಾಗಿರುತ್ತೆ. ಹೇಗೆ ಶಾಸನ ಸಭೆಗಳು ರಚನೆ ಆಗುತ್ತೆ, ಕಲಾಪಗಳು ಯಾವ ರೀತಿ ನಡೆಯುತ್ತೆ ಅದನ್ನೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಸೊ ಈಗ ಇವರೆಲ್ಲನೂ ಸಹ 10ನೇ ಬ್ಯಾಚಿನ ಸ್ಟೂಡೆಂಟ್ಸ್ ಅಂದರೆ ಸಿವಿಕ್ ಲೀಡರ್ಸ್, ಬಿಪ್ಯಾಕ್ ಸಿವಿಕ್ ಲೀಡರ್ಸ್ ಅಂತ ಹೇಳ್ಬೋದು. ಸೊ ಇದು ಒಂದು 3 ತಿಂಗಳುಗಳ ಕಾರ್ಯಕ್ರಮದಲ್ಲಿ ಇದು ಸಹ ಒಂದು ಭಾಗವಾಗಿರುತ್ತೆ. ಧನ್ಯವಾದ. ವಿಜಯಲಕ್ಷ್ಮಿ, ಡಾಕ್ಟರ್ ದಿವ್ಯಾ, ವೆನಿಲಾ, ವಾರ್ಡ್ ನಂಬರ್ 62, ಪಲ್ಲವಿ PS, ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ, ಆಶಾ ಸುಲ್ತಾನ, ಯಶವಂತಪುರ ಕ್ಷೇತ್ರ, ಮನ್ಸೂರ್ ಅಹಮದ್, ಇಂದಿರಾನಗರ್, ನಾಡಗೋಡಿ. ಅಷ್ಟೇ. ಝಹರಾ 198 ವಾರ್ಡ್, ರಮ್ಯಾ ನಗರ, ದೀಪಿಕಾ ಸ್ಟೇಟ್ ಆರ್ಗನೈಸಿಂಗ್ ಕಮಿಷನರ್ ಆಫ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಸುಮತಿ ಜಯನಗರ, ಶೀಲಾ ಫ್ರಮ್ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ, ಲಕ್ಷ್ಮೀ ದೇಶಪಾಂಡೆ ರಾಜಾಜಿನಗರ ಕ್ಷೇತ್ರ, ಆರ್ತಿ ದಾಸರಹಳ್ಳಿ ಕಾನ್ಸ್ಟಿಟ್ಯೂನ್ಸಿ, ಸುಧಾಮಣಿ ತೆಂಗೆ, ಸತ್ಯಲಕ್ಷ್ಮೀರಾವ್ ಬಸವನಗುಡಿ, ಮನೋಜ್ ಜಯನಗರ ಕಾನ್ಸ್ಟಿಟ್ಯೂನ್ಸಿ, ನರಸಿಂಹಕ್ಕೆ ಜೇಸರ್ ನಗರ, ಕಾಮೇಶ್ಪೇಟೆ, ಶಿಬಿರಾಮ, सलीम अहमद जीजा नगर, सैयद सज्जाद अहमद BTM लेआउट, नवीन यादव शिबिरामन नगर, ಗಿರಿವಾಸುಲ ನಾಯ್ಡು ಬಸವನಗುಡಿ, बी मणिकंठ जयनगर विधानसभा क्षेत्र, जयनगर, अफजल पाशा, अब्दुल रहीम, मंजुनाथ बीपैक, ಮಂಜುನಾಥ್ ಮಲ್ಲೇಶ್ವರ, ಮೋಹನ್ ರಾಜ್ ಶಿವಾಜಿ नवीन अय्यर राजाजीनगर, ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ಬಿಪ್ಯಾಕ್ 10ನೇ ಬ್ಯಾಚಿಂದ ವಿಧಾನಸಭಾ ಕಲಾಪ ವೀಕ್ಷಣೆಗೆ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸು. ಇವತ್ತು ನಾವು ವಿಧಾನಸಭಾ ಕಲಾಪ ವೀಕ್ಷಣೆ ಮಾಡುವಾಗ ಸೋಮಶೇಖರ್ ಅವರು ಸಹಕಾರ ಸಂಘಗಳು ಮತ್ತು ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು. ಏನು ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಸೇರಿದಂತೆ ಬೇರೆ ಬೇರೆ ಸೊಸೈಟಿಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೆದಿದೆ, ಅದಕ್ಕೆ ಯಾವ ರೀತಿ ತಡೆ ಹಾಕಬೇಕು, ಕಾಯ್ದೆ ರೂಪಿಸಬೇಕು, ಏನು ಲೂಪೋಲ್ಸ್ ಇದೆ ಕಾನೂನಿನಲ್ಲಿ ಅದಕ್ಕೆ ತಡೆ ಹಾಕಬೇಕು ಅಂತ ಹೇಳಿ ಸ್ಪೀಕರ್ ಅವರು. ಬಿಪ್ಯಾಕ್ ವತಿಯಿಂದ B-CLIP ಟ್ರೈನಿಂಗ್ ಪ್ರೋಗ್ರಾಮ್ ನಡೆಸ್ತಾ ಇರ್ತೀವಿ ಪ್ರತಿ ವರ್ಷವೂ. ಇದು 10ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಕರ್ನಾಟಕ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಅಧಿವೇಶನ ಹೇಗೆ ನಡೆಯುತ್ತೆ ಅಂತ ಒಂದು ತೋರಿಸೋದಕ್ಕೋಸ್ಕರ ಅಷ್ಟು ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಒಂದು ಅನುಭವ ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಅವನ್ನೆಲ್ಲ ಕರ್ಕೊಂಡ್ಬಂದಿದ್ದೀವಿ. 18 ಜನ ಮಹಿಳೆಯರಿದ್ದಾರೆ, ಉಳಿಕೆ 42 ಜನ ಪುರುಷರಿದ್ದಾರೆ. ಅಷ್ಟು ಜನನು ಇವತ್ತು ವಿಧಾನಸಭೆಯ ಅಧಿವೇಶನವನ್ನು ವೀಕ್ಷಣೆ ಮಾಡಿದ್ದಾರೆ. ಅವರ ಅನಿಸಿಕೆಗಳು ಏನು ಅನ್ನೋದು ನಾವು ಇನ್ನೂ ತಿಳ್ಕೊಳ್ಬೇಕಾಗಿದೆ ಅವರಿಂದ. ಈ ಒಂದು ತರಬೇತಿಯಿಂದ ನಮ್ಮ ಶಾಸಕಾಂಗ ಯಾವ ರೀತಿಯಲ್ಲಿ ಕಾರ್ಯಕಲಾಪ ನಡೆಸುತ್ತೆ, ಶಾಸಕಾಂಗದ ಅರಿವು ಅವರಿಗೆ ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಲ್ಲಿ ಸದನ ನಡೆಯುತ್ತೆ ಅನ್ನೋದನ್ನು ಒಂದು ಅನುಭವ ಪಡೀಲಿ ಅನ್ನೋ ಒಂದು ಸದುದ್ದೇಶದಿಂದ ಅವ್ರನ್ನೆಲ್ಲ ನಾವು ಇವತ್ತಿಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಅವರು ಈ ಸದುದ್ದೇಶನ ಅವ್ರ ಜೀವನದಲ್ಲಿ ಅಳವಡಿಸ್ಕೋತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ.